ನಮಸ್ಕಾರ ನೋಡಿ, ಇದು ನವಣೆ ಬಿತ್ತಿದ ದಿವಸ ಮೊದಲನೇ ದಿನ. ಅದಾದಮೇಲೆ ಈ ಥರ ಬಂತು. ಯೂರಿಯಾ ಕೊಟ್ಟ ಮೇಲೆ ನೋಡಿರಿ ಈ ಥರ ಬೆಳೆದಿದೆ. ಒಂದು 20 ದಿವಸ ತಿಂಗಳೊಳಗದಿದು ಹೊಲ ಚೆನ್ನಾಗಿ ಬಂದಿದೆ ನವಣೆ. ಅದಾದಮೇಲೆ ಅಲ್ಲಿ ಮಣ್ಣು ಹೊಡಿಸಿ ಮಣ್ಣಿನ ಮೇಲಕ್ಕೆ ಕುರಿ ಗೊಬ್ಬರ ಹೊಡಿಸಿದ್ದು 2 ಲೋಡು. ಆಮೇಲೆ ಮಿಕ್ಸ್ ಮಾಡೋಣ ಅಂತ ಈ ಥರ ಎಲ್ಲ ಒಂದೇ ಸಮ ಮಾಡಿಬಿಟ್ಟು ಮೇಲ್ಗಡೆ ಎಲ್ಲ ಮತ್ತೆ ಕಸ ಹಾಕೋದಕ್ಕೆ ಅಲ್ಲಿ ತೋಟದಿಂದ ಮನೆ ತಗ ಹೋಗ್ತಾ ಇದ್ದೆ. ದಾರಿಲಿ ಚಂದ್ರಣ್ಣ ಸಿಕ್ಕಿರೋ. ದಾರಿಲಿ ಚಂದ್ರಣ್ಣ ಅವ್ರು ಸಿಕ್ಕಿದ್ರು. ಹುಲ್ ಕೊಯ್ತಿದ್ ಕುಡ್ಲೋನೆ ಕೈಲಿ ಇಟ್ಕೊಂಡು ನೋಡಿ ಯಾವ ಥರ ನಾಟಕ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ದುರ್ಯೋಧನ ಆಡ್ತೀನಿ ನೋಡು. ಆಡು. ಅಣ್ಣ ಅಮ್ಮ, ನನ್ನನ್ನು ಸೂತ ಕುಲನಾಗಿ ಮಾಡಿಬಿಟ್ಟಲ್ಲಮ್ಮ. ನಿನ್ನ ಪರೀಕ್ಷೆಯನ್ನು ಸಹಕರಿಸುವುದಕ್ಕಾಗಿ ಹೋಗಿ ಗಂಗೆಯಲ್ಲಿ ತೇಲಿಬಿಟ್ಟು ನನ್ನನ್ನು ಪಾಂಡವರ ವಂಶದಲ್ಲಿ ಹುಟ್ಟಿ ನನ್ನನ್ನು ಸೂತನಾಗಿ ಮಾಡಿದೆ ಅಮ್ಮ. ತಾಯಿ, ತೊಟ್ಟ ಬಾಣವನ್ನು ತೊಡಬೇಡ ಎಂದು ಪ್ರತಿಜ್ಞೆಯನ್ನು ಮಾಡಿಸಿಕೊಂಡಿಲ್ಲಮ್ಮ. ಇರಲಿ, ನನ್ನ ಹಣೆಯಲ್ಲಿ ದೇವರು ಬರದಂತೆ ಆಗಲಿ. ಪರಮಾತ್ಮ ಕೃಷ್ಣ ಕೃಷ್ಣ ಕೃಷ್ಣ. ದುರ್ಯೋಧನ, ನಾನು ಶಕುನಿ ಅವತಾರವನ್ನು ಮಾಡಿ ನಿನ್ನನ್ನು ಗೆಲ್ಲುವುದಕ್ಕೆ ನಾನೇ ಕಾರಣ. ದುರ್ಯೋಧನ, ನೀನು ಇನ್ನು ಹೆದರಬೇಡ. ನಾನು ಇರೋವರೆಗೂ ನಿನಗೆ ಸೋಲು ಎಂಬ ಅಕ್ಷರವೇ ಇಲ್ಲದೆ ದುರ್ಯೋಧನ. ಇರಲಿ, ಕಾಲ ಬಂದಾಗ ತೋರಿಸುತ್ತೇನೆ. చిరునవ్వు ಏತಕ್ಕೆ ಚಿಂತಿಸೋ ದುರ್ಯೋಧನ, ನಿರಿಯಂಬು ಜನ್ಮವ ಎತಿ ಬಂದರು ನಿನ್ನ. ನಾನು ಸಂಗೀತ ನನ್ನ 100 ಜನ ಸಹೋದರರನ್ನು ಒಂದು ಹಿಡಿ ಅನ್ನದಿಂದ ಬಗ್ಗಿ ಸಾಯಿಸಿದೆಯಲ್ಲವೇ ದುರ್ಯೋಧನ. ನಾನಿನ್ನ ಕುಲವನ್ನು ನಿರ್ಮೂಲ ಮಾಡದಿದ್ದರೆ ನಿನ್ನ ಮಾವನಾದ ಶಕುನಿ ಅಲ್ಲ ದುರ್ಯೋಧನ. ಈ ಕುರುಕ್ಷೇತ್ರದಲ್ಲಿ ನಾನು ನಿನ್ನ ಮಾವನಾಗಿ ನಿನ್ನ ಕುಲವನ್ನು ನಿರ್ಮೂಲ ಮಾಡೇ ತೀರ್ತೀನಿ ಎಂದು ಶಪಥ ಮಾಡುತ್ತೇನೆ ದುರ್ಯೋಧನ. ಇರಲಿ, ಕಾಲ ಬಂದಾಗ ಆ ಕಾಲ ಏನು ಮಾಡುವೆನೆಂದು ತೋರಿಸುತ್ತೇನೆ ದುರ್ಯೋಧನ. ಅಯ್ಯೋ ಪಾಪಿ, ನನ್ನ ತಮ್ಮಂದಿರನ್ನು ಒಂದು ಹೊಗಳಿನಿಂದ ಒಬ್ಬೊಬ್ಬರಾಗಿ ಸಾಯಿಸಿ ನನ್ನ ಕುಲದಲ್ಲಿ ನಾನು ಒಬ್ಬನನ್ನು ಉಳಿಸಿದಿರುವ ದುರ್ಯೋಧನ. ಆ ದೃಶ್ಯವನ್ನು ನೋಡಿದರೆ ನನಗೆ ನನ್ನ ಶರೀರ ಕಳ್ಳು ಕಿತ್ತು ಬರುತ್ತದೆ ದುರ್ಯೋಧನ. ಇರಲಿ, ಆ ಕಾಲದಲ್ಲಿ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ದುರ್ಯೋಧನ. ನೋಡಪ್ಪ.